ಪಾರ್ಲರ್ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸಡನ್ನಾಗಿ ನೈಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸಡನ್ ಪ್ಲ್ಯಾನ್ ವರ್ಕ್ ಆಗೋದು. ಹಿಮ ಹೋಗ್ಬಿಟ್ಟಿದೆ. ಇಷ್ಟು ಕ್ಯೂ ಹೋಗ್ತಾನೆ ಗೈಸ್ ಇದೆ. ಗೈಸ್ ಸೇವ್ ಮಾಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜ ದೀಕ್ಷಾ. ನಿಂಗೆ ಮಾತಾಡೋಕ್ಕೆ ಏನು ಜನ ಹೋಲ್ಬಿಡ್ತಾಳೆ ಗೈಸ್ ಇವಳು. ಸೊ ಗೈಸ್ ಏನು ಬ್ಲಾಗು ಅಂತ ಅಂದ್ಬಿಟ್ಟು ಹೇಳಿದ್ರೆ ಒಂದು ನಿಮಿಷ ಇದೆ ಗೈಸ್. ನಮ್ಮ ಏರಿಯಲ್ಲಿ ಈ ಥರ ರೋಡ್ ಮಾಡ್ತಿದ್ದಾರೆ ಆಯಿತಾ, ಅದಕ್ಕೆ ಅಲ್ಲಿ ಸಿಮೆಂಟ್ ಹಾಕ್ತಾರೆ ಫುಲ್ಲು ಅಂದ್ಬಿಟ್ಟು ಪಾರ್ಲರ್ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸಡನ್ನಾಗಿ ನೈಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನು ಮಾಡೋದು, ರೆಡಿ ಆಗೋದು ಪರವಾಗಿಲ್ಲ, ಮಲಗ್ಬೋದು. ಬೇಡಪ್ಪ, ನಿದ್ದೆ ಬರ್ತದೆ. ಸುಮ್ಮನೆ ಅಂಗಡಿ ರಜೆ ಹಾಕಬೇಕು. ನಿನ್ನ ಮನೇಲಿ ತೊಟ್ಲಲ್ಲಿ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ನಾವು ಹೋಗ್ತೀವಿ. ಹೋಗ್ತೀಯಾ ಈ ಮೇಡಮೇ ರೆಡಿ ಇದ್ದಿಲ್ಲ ಬರೋಕ್ಕೆ. ಹೋಗ್ತಿರೋದಾ ಏನು ಜೋಕ್ತಾನೆ ದೀಕ್ಷಾ ಮಾಡ್ತಾ ಇರೋದು. ಹೇಳು, ಕ್ಯಾಮ್ರಾ ಆಫ್ ಮಾಡೋಲ್ಲ, ಕಂಟೆಂಟ್ ಇದು. ಹಿಂಗೆ ಗೈಸ್ ನಮ್ಮ ಮನೇಲಿ ಇದೀನ ಗೈಸ್. ಇವಾಗ 5 o'clock ಮನೆ ಬಿಡಬೇಕಿತ್ತು, ಬಟ್ ಅಷ್ಟು ಬೇಗ ಬಿಡೋಲ್ಲ. ಹೇಳಿದ ತಕ್ಷಣ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿದ್ವಿ. ನಾವೊಂದು 2-3 ವರ್ಷದಿಂದ ಹೋಗ್ಬೇಕು ಅಂದ್ಕೊತಾನೆ ಇದ್ವಿ. ಸೊ ಫೈನಲಿ ಇವಾಗ ಸಡನ್ನಾಗಿ ಹೋಗ್ತಿದ್ದೀವಿ. ಹಿಂಗೆ ಸಡನ್ ಪ್ಲ್ಯಾನ್ ವರ್ಕ್ ಆಗೋದು, ಅದಕ್ಕೆ ನಾವು ಸಡನ್ ಪ್ಲ್ಯಾನ್ ಮಾಡ್ತೀವಿ. ಚಳಿ ಗೈಸ್ ಬೆಂಗಳೂರಲ್ಲಿ. ಸೊ ನಾವು ಹೋಗ್ತಿರೋದು ಮೈಸೂರಿಗೆ. ಹಿಮವದ್ ಗೋಪಾಲ ಬೆಟ್ಟ ಒಂದು, ಟೈಮ್ ಆದರೆ ಚಾಮುಂಡಿ ಬೆಟ್ಟ ಇನ್ನೊಂದು ಹೋಗ್ತೀವಿ. ಸೊ ಕೀಪ್ ವಾಚಿಂಗ್, ಚೆನ್ನಾಗಿರುತ್ತೆ. ಯಾಕಂತಂದರೆ ನಾವು ತಿರ್ಗಾ ಹೋಗ್ತಾ ಇರೋದು ನಮ್ಮ KSRTCಯಲ್ಲಿ ಫ್ರೀ ಬಸ್ಸಲ್ಲಿ. ನೋಡಿ ಲೆಟ್ಸ್ ಗೋ. ತುಂಬ ಚಳಿ ಆಗ್ತಿದೆ ಗೈಸ್. ಏನು ಚಳಿ ಗೈಸ್, ನಮ್ಮ ಬೆಂಗಳೂರು ಫುಲ್ ಫಾಗು, ಗಾಳಿ ಕಣ್ಣಲ್ಲಿರಲ್ಲ ಬರ್ತಿದೆ. ಚಳಿ ಹಿಂಗೆ ಹೋಗ್ತಿದೆ ನಾನು ದಿನ ಕಾಲೇಜ್ಗೆ. ನೋಡಿ ಫಾಗ್. ತುಂಬ ಮಾಡ್ತಾಳೆ ಗೈಸ್ ಈ ನಡೆಗಳು. ಬಿಡ್ಬಾ ಒಂದು ಅಂತ ಅಂದ್ಬಿಡ. ನೋಡಿ ಎಷ್ಟು ಮಾಡ್ತಾಳೆ. ಏನಂತ ಅಯ್ಯೋ ಅಯ್ಯೋ ಮೈಸೂರಿಗೆ ಗಾಯಿಸಿದೆ. ಒಬ್ರಿಗೆ ಇಷ್ಟ ಆಗುತ್ತೆ. ಎಷ್ಟು ಬಸ್ಗಳಿವೆ ಗೊತ್ತಾ ನಮಗೆ. ನೋಡಿ ಎಷ್ಟು ಬಸ್ಗಳು. ನಾವು ಬಂದು ಇವಾಗ 10:20 ಟೈಮು. ನಾವು ಅವಾಗ ಹತ್ತಿದ್ದು 7 ಆಗಿತ್ತು. ಸೊ 7, 8, 9, 10 3 hours ಆಯಿತು. ಯಾಕಂದರೆ ನಾವು ನಾರ್ಮಲ್ ಗಾಡಿ ಹತ್ಬಿಟ್ಟಿದ್ದೀವಿ. ಅದು ಎಲ್ಲ ಕಡೆ ಸ್ಟಾಪ್ ಮಾಡ್ಕೊಂಡು ಬಂತು. ನಾನ್ ಸ್ಟಾಪ್ ಹತ್ತಬೇಕಿತ್ತು, ಮಸ್ತಾಗಿ ಬರ್ಬಿರ್ಬೋದಾಗಿತ್ತು 2 hours. ಸೊ ಅದರಿಂದ ಲೇಟ್ ಆಗಿದೆ. ಸೊ ಬನ್ನಿ ಹೋಗೋಣ. ಇವಾಗ ಗುಂಡ್ಲುಪೇಟೆ ಬಸ್ ಹತ್ತಿದ್ದೀವಿ. ಇಲ್ಲಿಂದ ಅಲ್ಲಿ ಹೋಗಿ ತಿರ್ಗಾ ಇನ್ನೊಂದು ಬಸ್ ಹತ್ತಬೇಕು ಗೈಸ್. ಹಿಮವದ್ ಗೋಪಾಲ ಬಂದ್ಬಿಟ್ಟು ಬಿಸಿಲು ಗೋಪಾಲ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತಡೆರಗಿದ್ದ ಬಸ್ಸಲ್ಲಿ ಹತ್ತಿ ಗೈಸ್. ಮೈಸೂರಲ್ಲಿದ್ದೀವಿ ನಾವು. ನಮ್ಮ ಫೇವ್ರೇಟ್ ನಾನ್ ಸ್ಟಾಪ್ ಗೈಸ್. ನಮ್ಮ ಫೇವ್ರೇಟ್ ಮೈಸೂರಲ್ಲಿದ್ದೀವಿ. ಟಿಕೆಟ್ ಮಾಡಿ ಗೈಸ್. ಮೈಸೂರು ಪ್ಯಾಲೇಸ್. 12 ಗಂಟೆಯಲ್ಲಿ ಗುಂಡ್ಲುಪೇಟೆಯಲ್ಲಿದ್ದೀವಿ ಆ್ಯಂಡ್ ಟಿಕೆಟ್. ಸೊ ಇವಾಗ ಹೋಗ್ತಿದ್ದೀವಿ ಗೈಸ್. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ದೀಕ್ಷಾ ಇಲ್ಲಿದ್ದಾಳೆ. ಅಯ್ಯೋ ಮಮ್ಮಿ ಇಲ್ಲಿದ್ದಾರೆ. ಸೊ ಗೈಸ್ ನಮಗೆ ಆಲ್ರೆಡಿ ತಲೆನೋವು ಬಂದ್ಬಿಟ್ಟು ಆ್ಯಂಡ್ ಹಿಮವದ್ಪಾಲಲ್ಲಿ ಹೋಗ್ಬಿಟ್ಟಿದೆ, ಬಿಸಿಲು ಬಂದುಬಿಟ್ಟಿದೆ. ಸೊ ಎಷ್ಟು ಅವರ್ ಆಗಿದೆ ಮಮ್ಮಿ? 6 hour ಆಯಿತು. 6 hour ಆಗಿದೆ. ಹೋಗ್ಬೇಕು ಇಲ್ಲಿಂದ. ಇನ್ನು ಒಂದು 1/2 hour 1 hour ತಿರ್ಗಾ ಅಲ್ಲಿಂದ ಬೆಟ್ಟ ಮೇಲೆ ಹೋಗೋಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿದ್ರೆ ಸೈಕ್ ಆಗಿಬಿಡ್ತೀರಾ ಇವಾಗ.
ಎಲ್ಲಿಂದ ಎಲ್ಲಿ ತನಕ ಇದೆ ಗೊತ್ತಾ ಕ್ಯೂ? ಸ್ಟಾರ್ಟಿಂಗ್ ಕಾಣ್ತಿಲ್ಲ, ಇಷ್ಟು ಕ್ಯೂ ಹೋಗ್ತಾನೆ ಅಲ್ಲಿ ತನಕ. ಇದು ಇಷ್ಟು ರಶ್ಶು. ಈ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ ತೊಗೊಳ್ಬೇಕು ಮೇಲೆ ಹೋಗೋಕ್ಕೆ ಬೆಟ್ಟ. ಬ್ಲೂ ತಗ ನೋಡಿ, ತಿರ್ಗಿ ಹಾಕ್ಕೊಳ್ಬೇಕಿತ್ತು ಫುಲ್ಲು, ಹಿಂಗೆ ಹಾಕೋಬೇಕು. ಏನೋ ಗೈಸ್ ಹಿಂಗೆ ಮಾಡ್ತಾರೆ ಇವರು, ಫಾರಿನಿಂದ ಬೆಳ್ಳಿ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಹಿಂಗೆ ಮಾಡ್ತಾರೆ, ಒಂಥರ ಇರಬೇಕು ಸ್ವಲ್ಪ. ಈ ಕ್ಯೂನೇ ಯಾವಾಗ ಮುಗಿಯುತ್ತೋ ಗೊತ್ತಾಗ್ತಿಲ್ಲ. ನೀರು ತೊಗೊಂಡ್ವಿ, ಸಾಕು ಬಂದು 2 ಅವರ್ ಆಗಿದೆ ಅನಿಸ್ತಿದೆ. 1 ಅವರ್ 2 ಅವರ್ ಆಗಿದೆ ಗೈಸ್. ಇನ್ನೂ ಇಷ್ಟು ದೂರ ಇದೆ. ಐಸ್ ಕ್ರೀಮ್ ತೊಗೊಳಕ್ಕೆ ಬಂದ್ವಿ. ಐಸ್ ಕ್ರೀಮ್ ಹೇಗೂ ಇಷ್ಟು ಹತ್ರ ಬಂದಿದ್ದೀವಿ. ಟಿಕೆಟ್ ತೋರ್ಸ್ಮಾ, ಹೋಗೋಕ್ಕೆ ಬರೋಕ್ಕೆ ಕೊಟ್ಟರು ಗೈಸ್. ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಬರುತ್ತೆ ನೋಡಿ, ಬಂತು ಒಂದು. ಯಾಕಂದರೆ ನೋ ಪ್ಲಾಸ್ಟಿಕ್ ಇಸ್ ಅಲೌಡ್ ಮೇಲ್ಗಡೆ. ಸೊ ಈ ನಡುವೆ ಎಲ್ಲ ಬೆಟ್ಟಗಳಲ್ಲೂ ಮಾಡ್ತಿದ್ದಾರೆ, ಎಲ್ಲ ಕಡೆ ಗಲೀಜು ಮಾಡ್ತಾರೆ. ಬಟ್ ಇಲ್ಲೂ ಕೆಳಗಡೆ ಎಲ್ಲ ಗಲೀಜು ಮಾಡ್ತಾರೆ. ಏನಂತ್ಯ ಇದಕ್ಕೆ? ಈ ಪೇಪರ್ ಅಟ್ಲೀಸ್ಟ್ ಓಕೆ, ಪ್ಲಾಸ್ಟಿಕ್ಕು ಎಲ್ಲ ಅಲ್ಲೇ ಬಿಸಾಕ್ತಾರೆ, ಡಸ್ಟ್ಬಿನ್ ಇದ್ರು ಕೂಡ. ಸೊ ಬಸ್ ಬಂತು, ಒಂದು ಬಸ್ ಹೋಗುತ್ತೆ, ಒಂದು ಬಸ್ ಬರುತ್ತೆ ಹೊರಗಡೆಯಿಂದ. ಗೈಸ್ ಮೇಲೆ ಬಂದಿದ್ದೀವಿ. ಎಷ್ಟೋ ಬಸ್ಗಳಿದ್ದಾವೆ ನೋಡಿ. ಇದೆ ಎಂಟ್ರೆನ್ಸು, ಅಲ್ಲೆಲ್ಲೋ ಇದೆ ದೇವಸ್ಥಾನ. ನಿಂತ್ಕೊಂಡು ಬಂದ್ವಿ ಗೈಸ್ ನಾವು. ಫುಲ್ ಇದು ಎಷ್ಟೊತ್ತಾಗುತ್ತೆ ಅನ್ನೋ ಅಂತ ನೆಕ್ಸ್ಟ್ ಬಸ್ಗೆ ನಿಂತ್ಕೊಂಡು ಬಂದ್ವಿ. ಫುಲ್ ಇದಾಗ್ಬಿಡ್ತು ಒಳಗಡೆ. ಬಸ್ಗಳಿದ್ದಾವೆ ಗೈಸ್, ಹೋಗಿ ಬರುತ್ತೆ. ತುಂಬ ಜನ ಇದ್ದಾರೆ ಅಷ್ಟೇ ಗೈಸ್. ಇದು ಮಾತ್ರ ರೀಲ್ಸಲ್ಲಿ ಎಷ್ಟು ಮಸ್ತಾಗಿರುತ್ತೆ ಗೊತ್ತಾ? ಎಲ್ಲ ಫಾಗ್ ತುಂಬಿರ್ತಿತ್ತು, ಅದಕ್ಕೆ ಹಿಮವದ್ ಗೋಪಾಲ ಅಂತ ಬಂದ್ವಿ. ನೋಡಿದ್ರೆ ಫಾಗೇ ಇಲ್ಲ ಗೈಸ್. ಇದೆ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್. ಇವಾಗ ಇದು ಕ್ಯೂ, ಇಲ್ಲೂ ಕ್ಯೂ. ಹಿಂಗೆ ಗೈಸ್, ನಾವಿಲ್ಲಿ ಕ್ಯೂ ಅಲ್ಲಿದ್ದರೆ ಅವಳೇ ಅಲ್ಲಿ ಇರ್ತಾಳೆ. ವೆರಿ ಬ್ಯಾಡ್ ಕಂಪನಿಯನ್. ನಾವಿಲ್ಲಿ ನೀನು ಒಂಚೂರು ಕಡೆಗೂ ಇಷ್ಟು ಹತ್ರ ಬಂದಿದ್ದೀವಿ. ಸಾದಾ ಗೈಸ್ ದರ್ಶನ ಆಯಿತು. ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಎಷ್ಟು ಅವರು? ಒಂದು 10 ಅವರ್ ಆಯ್ತಾ? ಆಗ್ತಿದ್ದಾಳೆ, ಔಟ್ಫಿಟ್ ತೋರಿಸ್ತಿದ್ದಾಳೆ ಹೊಸದು ಅಂತ. ಮನೆಯಿಂದ ನಂದು ಹೊಸದು ಆ್ಯಕ್ಚುಲಿ. ಹೌದು, ಆ್ಯಕ್ಚುಲಿ ನಾವು ಬೇರೆ ಟ್ರಿಪ್ಪಿಗೆ ತೊಗೊಂಡಿದ್ದು, ಅದು ಸ್ವಲ್ಪ ಡೌಟಲ್ಲಿದೆ. ಸೊ ಅದಕ್ಕೆ ಇವಾಗಲೇ ಹಾಕ್ಬಿಡೋಣ ಅಂತ ಹಾಕ್ಬಿಟ್ಟಿದ್ದೀವಿ. ಸೊ ದರ್ಶನ ಹೆಂಗಾಯ್ತು? ಚೆನ್ನಾಗಾಯ್ತಾ? ಏನು ಸೊ ನಾವು ಇವಾಗ ರೆಡಿ ಆದ್ವಿ. ತಿರ್ಗಾ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದ್ವಿ, ಚೆನ್ನಾಗಿತ್ತು. ಇವಾಗ ಇಲ್ಲಿ ಆನೆ ಬರ್ತಾಯಿತ್ತು, ಎಲ್ಲಿ ಮರ, ಆ ಮರದ ಹತ್ರ. ಅದಕ್ಕೆ ಕಾಯ್ತಿದ್ವಿ ನಾವು ಇಲ್ಲಿ ಆನೆ. ಅದೇ ಆನೆ ಬರುತ್ತೆ ಅಂತಲೇ ಇಲ್ಲಿ ಬರ್ಬೇಕಂತಿದ್ವಿ. ಆದರೆ ಆನೆನೇ ಇಲ್ಲ. ಇವಾಗ ಸೊಟ್ಟ ಇಟ್ಟಿದ್ದಾರೆ ನಾವು ಮಮ್ಮಿ ಕೊಟ್ಟು. ಸೊ ಫೋಟೋ ಶೂಟ್ ಮಾಡಿಬಿಟ್ಟು ಸುತ್ತ ಕಡೆ ಚೆನ್ನಾಗಿದೆ ನೋಡಿ. ನಾನು ಹೇಳ್ತಿದ್ದೀನಿ ಆ ಕಡೆನೇ ನೆಟ್ಟಿದ್ದೆ ಅಂತ. ಫೋಟೋ ಶೂಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಿದ್ದೆ ಮಾಡಿದ್ದಾರೆ ಅಷ್ಟೇ. ಚೆನ್ನಾಗಿತ್ತು ಇವತ್ತಿನ. ನಡಿ ಹೋಗೋಣ, ಬಸ್ ಸಿಗಲ್ಲ. ಟೈಮ್ ಎಷ್ಟ? ಇವಾಗ ರಿಟರ್ನ್ ಹೋಗ್ತಿದ್ದೀವಿ. ತಿರ್ಗಾ ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ರಶ್ ಗೈಸ್. ಹೊರಗಡೆ ಬಂದ್ಬಿಟ್ಟು ಬಜ್ಜಿ ಬೋಂಡ ಮ್ಯಾಗಿ ತಿಂತೀವಿ. ಮ್ಯಾಗಿ ಇದು ನಾನು ನಿಮಗೆ ಇದು ಕೊಡ್ತೀನಿ ಬ್ರೀಫ್. 486 ಅಲ್ಲ, ಒಬ್ರಿಗೆ ಹೇಳ್ಬೇಕಲ್ಲ ನಾನು. 162, 82, 35 ಇನ್ನೊಂದು ಇರಬೇಕಲ್ಲ ಮೇಲೆ ಹೋಗೋಕ್ಕೆ. ಒಂದು ಬಂದುಬಿಟ್ಟು ಮೇಲೆ ಬೆಟ್ಟಕ್ಕೆ 70 ರೂಪೀಸ್ ಒಬ್ರಿಗೆ.
ಇಷ್ಟು ಗೈಸ್ ಸೇವ್ ಮಾಡಿದ್ದೀವಿ ಇದು ಬರೋಕ್ಕೆ ತಿರ್ಗಾ ಹೋಗೋಕ್ಕೆ ಇಷ್ಟು ಕ್ರೈಸಿ ಇವಾಗ ಹೋಗ್ತಾ ಇದೀವಿ ಗೈಸ್. ನಾವು ಇವಾಗ ಗುಂಡ್ಲುಪೇಟೆಗೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಂಗೇರಿಲಿ ಇಳಿತೀವ, ಸ್ಯಾಟಲೈಟ್ ಇಳಿತೀವ, ಅಲ್ಲಿಂದ ಮನೆಗೆ ಹೋಗಿ ಮಮ್ಮಿಗೆ ಟೆನ್ಷನ್ ಆಗ್ಬಿಟ್ಟಿದೆ ಫುಲ್ಲು. ಹೆಂಗೆ ಹೋಗೋದು, ಮನೆಗೆ ಹೋಗೋಕ್ಕಾಗುತ್ತಾ ಇಲ್ವಾ? ಆಗಲ್ಲ ಅನ್ಸುತ್ತೆ ನಾವು ಆಗ್ತೀವಿ ಗೈಸ್, ಲೆಟ್ಸ್ ಹೋಪ್. 6 hours ಅಂತೂ ಬೇಕೇ ಬೇಕು. ಇವಾಗ 6 ಗಂಟೆ, ಕರೆಕ್ಟಾಗಿ 12 ಗಂಟೆ ಬೇಗ